Program BA, Subject Psychology, Semester 4, Session number 17, Life Span Development, Unit 2, Early Adulthood, ಜೀವಿತಾವಧಿಯ ವಿಕಾಸ, ಯೂನಿಟ್ 2, ಪೂರ್ವ ವಯಸ್ಕಾವಧಿ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು ಮಂಡ್ಯ. ಈ ದಿನ ನಾವು ಪೂರ್ವ ವಯಸ್ಕಾವಧಿಯ ಇನ್ನೆಷ್ಟು ಗುಣಲಕ್ಷಣಗಳನ್ನ ತಿಳ್ಕೊಳ್ತಾ ಹೋಗೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಲಿ ಅಡಲ್ಟ್ಹುಡ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಲಿ ಅಡಲ್ಟ್ಹುಡ್, ನಾವು ಹಿಂದಿನ ಸೆಷನ್ನಲ್ಲಿ 5 ಗುಣಲಕ್ಷಣಗಳನ್ನ ತಿಳ್ಕೊಂಡಿದ್ವಿ. ಈಗ ಈ ಒಂದು ಸೆಷನ್ನಲ್ಲಿ ಇನ್ನೂ 5 ಗುಣಲಕ್ಷಣಗಳನ್ನ, ಈ ಪೂರ್ವ ವಯಸ್ಕಾವಧಿಯಲ್ಲಿ ಆಗುವಂತಹ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ನಾನಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇನ್ನು ಮಿಕ್ಕ 5 ಗುಣಲಕ್ಷಣಗಳು ಯಾವ್ದ್ಯಾವುದು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. 6ನೇದು, ಅರ್ಲಿ ಅಡಲ್ಟ್ಹುಡ್ ಈಸ್ ಅ ಟೈಮ್ ಆಫ್ ಕಮಿಟ್ಮೆಂಟ್. ಆಸ್ ಯಂಗ್ ಅಡಲ್ಟ್ಸ್ ಚೇಂಜ್ ದೇರ್ ರೋಲ್ ಫ್ರಮ್ ಸ್ಟೂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ to that of independent adults, they establish new pattern of living, new responsibilities and take up new commitments for themselves and their parents. While these new patterns of living, new responsibilities and new commitments may change later, they form the foundation on which later patterns of living, responsibilities and commitments will be established. ನಾನು ಹಿಂದಿನ ಸೆಷನ್ನಲ್ಲಿ ಹೇಳಿರೋ ಹಾಗೆ ಈ ಪೂರ್ವ ವಯಸ್ಕಾವಧಿಯಲ್ಲಿ ಹಲವಾರು ಬದಲಾವಣೆಗಳು, ಹಲವಾರು ಗೋಚರಗಳು ಆಗ್ತಾ ಹೋಗುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗಿದ್ದೆ. ಅದೇ ರೀತಿ ಈ ಸೆಷನ್ನಲ್ಲಿ 6ನೇದು ಬಂದು ಟೈಮ್ ಆಫ್ ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಈ ಪೂರ್ವ ವಯಸ್ಕಾವಧಿ ಅನ್ನೋದು ಬದ್ಧತೆಯ ಸಮಯ ಅಂತ ನಾವು ಹೇಳ್ತೀವಿ. ಅಂದರೆ ಕೆಲವೊಂದು ಕಮಿಟ್ಮೆಂಟ್ಸ್ನ ಆ ಯುವಕ ಅಥವಾ ಯುವತಿ ಮಾಡ್ಕೊಳ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವರು ಈ ಒಂದು ಪೂರ್ವ ವಯಸ್ಕಾವಧಿ ಅಥವಾ ಅರ್ಲಿ ಅಡಲ್ಟ್ಹುಡ್, ಯಂಗ್ ಅಡಲ್ಟ್ಹುಡ್ ಅಂತ ಏನು ಹೇಳ್ತೀವಿ, ಆ ಒಂದು ವಯಸ್ಸಿಗೆ ಕಾಲಿಟ್ಟಾಗ, ಆ ಒಂದು ವಯಸ್ಸಿಗೆ ಅವರು ಎಂಟ್ರಿ ಕೊಟ್ಟಾಗ ಅವರ ಪಾತ್ರಗಳು ವಿಭಿನ್ನ ಆಗ್ತಾ ಹೋಗುತ್ತೆ. ಇನ್ ದ ಸೆನ್ಸ್ ದಿ ಚೇಂಜ್ ದ ರೋಲ್ ಫ್ರಮ್ ಸ್ಟೂಡೆಂಟ್ಸ್ ಟು ಇಂಡಿಪೆಂಡೆಂಟ್ ಅಡಲ್ಟ್ ಅಂತ ನಾವು ಹೇಳ್ತೀವಿ. ಅಂದರೆ ಅವರು ವಿದ್ಯಾರ್ಥಿಗಳಿಂದ ಆ ಒಂದು ಪಾತ್ರ, ವಿದ್ಯಾರ್ಥಿಯ ಪಾತ್ರ ಏನಾಗಿತ್ತು ಅದರಿಂದ ಅವರು ಸ್ವತಂತ್ರ ವಯಸ್ಕರಾಗಿ ಅವರು ಬೆಳೀತಾ ಹೋಗ್ತಾರೆ ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿಯಾಗಿ ಸ್ವತಂತ್ರ ವಯಸ್ಕರಾಗಿ ಬೆಳೀತಾ ಹೋದಂಗೆ ಅವರಲ್ಲಿ ಕೆಲವೊಂದು ಬದ್ಧತೆಗಳು ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ. ಕಮಿಟ್ಮೆಂಟ್ಸ್ ಕೂಡ ಅವರು ಜೀವನದಲ್ಲಿ ಕೆಲವೊಂದು ಮಾಡ್ಕೊಳ್ತಾ ಹೋಗ್ತಾರೆ. ಈ ಕಮಿಟ್ಮೆಂಟ್ಸ್ ಹಾಗಾದರೆ ಏನೆಲ್ಲ ಅಂತ ನಾವು ನೋಡೋಣ. ಒಂದು, ಅವರ ಒಂದು ಹೊಸ ಜೀವನ ಶೈಲಿಯಲ್ಲಿ ಅಥವಾ ನ್ಯೂ ಪ್ಯಾಟರ್ನ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ. ಈಗ ಹೊಸದಾಗಿ ಅವರು ಜೀವನನ ಶುರು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹೊಸ ಜೀವನ ಅಂತ ಹೇಳಿದ್ರೆ ಅದು ಮದುವೆ ಆಗಿರ್ಬೋದು ಅಥವಾ ವೃತ್ತಿ ಜೀವನ ಆಗಿರ್ಬೋದು. ಈ ರೀತಿ ಹೊಸ ಜೀವನಕ್ಕೆ ಅವರು ಕಾಲಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಪಾತ್ರಾಭಿನಯ ಕೂಡ ಅಲ್ಲಿ, ರೋಲ್ ಕೂಡ ಅಲ್ಲಿ ಬದಲಾಗ್ತಾ ಹೋಗುತ್ತೆ. ರೋಲ್ ಬದಲಾದಂಗೆ ಅಲ್ಲಿ ಒಂದು ಬದ್ಧತೆಯನ್ನು ಅವರು ಸ್ಥಾಪಿಸೋದಕ್ಕೆ ನೋಡ್ತಾರೆ. ಅದೇ ರೀತಿ ಅವರ ರೋಲ್ ಬದಲಾಗ್ತಾ ಆಗ್ತಾ ಅವರ ಜವಾಬ್ದಾರಿಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಈಗ ಹಿಂದೆಲ್ಲ ನಾವು ನೋಡಿದ ಹಾಗೆ ಈ ಒಂದು ಪ್ಯೂಬರ್ಟಿ ಆಗಿರ್ಬೋದು ಅಥವಾ ಹದಿಹರೆಯ ಆಗಿರ್ಬೋದು, ಇಲ್ಲಿ ಆ ರೀತಿಯಾದ ಒಂದು ಜವಾಬ್ದಾರಿಗಳು ಅಂತ ಇರಲಿಲ್ಲ. ಬಾಲ್ಯವದಲಿಯಲ್ಲಾಗಿರ್ಬೋದು ಜವಾಬ್ದಾರಿ ಅಂತ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಮಗು ಪೂರ್ತಿಯಾಗಿ ತನ್ನ ಬೇಕು ಬೇಡಗಳಿಗೆ ಪೂರ್ತಿಯಾಗಿ ತಂದೆ ತಾಯಿ ಮೇಲೆ ಅವಲಂಬನೆ ಆಗಿತ್ತು. ಆದರೆ ಈಗ ಈ ಒಂದು ಮಗು ಅಥವಾ ಯುವಕ ಅಥವಾ ಯುವತಿ ಅರ್ಲಿ ಅಡಲ್ಟ್ಹುಡ್ ಅಥವಾ ಪೂರ್ವ ವಯಸ್ಕಾವಧಿಗೆ ಕಾಲಿಟ್ಟಿದ್ದಾರೆ ಅಥವಾ ಈ ಒಂದು 18-20 ವರ್ಷಕ್ಕೆ ಅವರು ಎಂಟ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಒಂದು ಸ್ವತಂತ್ರವಾದ ಜೀವನ ಅಂತ ಹೇಳಿದ್ರೆ ಇಲ್ಲಿ ಹಲವಾರು ಬದಲಾವಣೆಗಳಾಗ್ಬೋದು, ಜವಾಬ್ದಾರಿಗಳಾಗ್ಬೋದು ಅವರ ಹೆಗಲ ಮೇಲಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದರ ಜೊತೆಗೆ ಕೆಲವೊಂದು ಅವರು ಹೊಸ ಬದ್ಧತೆಗಳನ್ನು ಕೂಡ ತಗೊಳ್ತಾ ಹೋಗ್ತಾರೆ. ಕೆಲವೊಂದು ನ್ಯೂ ಕಮಿಟ್ಮೆಂಟ್ಸ್ ಮಾಡ್ತಾ ಹೋಗ್ತಾರೆ. ಸೊ ಬದ್ಧತೆಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಅಡಿಪಾಯನ ಅವರು ಮಾಡ್ಕೊಳ್ತಾರೆ. ಒಂದು ಥಿಕ್, ಒಂದು ಸ್ಟ್ರಾಂಗ್ ಫೌಂಡೇಶನ್ನ ಅವರು ಮಾಡ್ಕೊಳ್ತಾರೆ. ಈ ಫೌಂಡೇಶನ್ನ ಮೇಲೆ ಅವರ ಬದ್ಧತೆನ ಸ್ಥಾಪಿಸೋದಕ್ಕೆ ಅವರು ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಮುಖ್ಯವಾಗಿ ಗುರುತಿಸಿ ಇಲ್ಲಿ ಇದು ಇಟ್ಸ್ ಅ ಟೈಮ್ ಆಫ್ ಕಮಿಟ್ಮೆಂಟ್ ಅಂತ ಹೇಳಿದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ 20 ವರ್ಷ ನಂತರ ಆದಾಗ ಅವನ ಮುಂದೆ ಒಂದು ದೊಡ್ಡದಾದ ಒಂದು ಪ್ರಶ್ನೆ ಉಳಿತಾ ಹೋಗುತ್ತೆ. ಮುಂದೆ ನನ್ನ ಜೀವನ ಹೇಗೆ, ನನ್ನ ಎಜುಕೇಷನ್ ನಾನು ಕಂಪ್ಲೀಟ್ ಮಾಡಬೇಕಾ, ನಾನು ಮದುವೆ ಆಗಬೇಕಾ, ನನ್ನ ವೃತ್ತಿ ಜೀವನದಲ್ಲಿ ನಾನು ಮುಳುಗಬೇಕಾ ಅಥವಾ ಜಾಬ್ಗೋಸ್ಕರ ನಾನು ಸರ್ಚ್ ಮಾಡಬೇಕಾ, ಈ ರೀತಿಯೆಲ್ಲ ಹಲವಾರು ಪ್ರಶ್ನೆಗಳು ಅವನ ಮೇಲೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದೆ ಅವನು ಇನ್ನು ಅವಲಂಬಿತ ಆಗಿ ಪೇರೆಂಟ್ಸ್ ಜೊತೆಗೆ ಅವಲಂಬನಾಗಿ ಅವನು ಬೆಳೆಯೋದಕ್ಕೆ
ಬೆಳೆಯೋದಕ್ಕೆ ಕಷ್ಟ ಅಂತ ಅನಿಸ್ತಾ ಹೋಗುತ್ತೆ. ಅವನ ಕಾಲ ಮೇಲೆ ಅವನು ನಿಲ್ಲಬೇಕಾಗತ್ತೆ, ಅವನು ಸ್ವತಂತ್ರವಾಗಿ ದುಡಿಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವನ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗಿರುತ್ತೆ. ಸಂಗಾತಿಯ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಪೋಷಕರ ಒಂದು ಜವಾಬ್ದಾರಿಗಳಾಗಿರ್ಬೋದು, ಇದೆಲ್ಲನೂ ಕೂಡ ಅವನು ಸರಿದೂಗಿಸ್ಬೇಕಾಗತ್ತೆ. ಆದ್ದರಿಂದ ಕೆಲವೊಂದು ಬದ್ಧತೆಗಳನ್ನ, ಕಮಿಟ್ಮೆಂಟ್ಸ್ನ ಅವನು ಖಂಡಿತ ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಗುಣಲಕ್ಷಣಗಳು ಏನು ಅಂತ ನೋಡೋಣ. ಅರ್ಲಿ ಅಡಲ್ಟ್ಹುಡ್ ಈಸ್ ಆಫನ್ ಅ ಪೀರಿಯಡ್ ಆಫ್ ಡಿಪೆಂಡೆನ್ಸಿ. ಪೂರ್ವ ವಯಸ್ಕಾವಧಿ ಅನ್ನೋದು ಅವಲಂಬನೆಯ ಅವಧಿ ಅಂತ ಕರಿತೀವಿ. ಅವಲಂಬನೆ ಅಂತ ಹೇಳಿದ್ರೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಇಲ್ಲಿ ದೇ ಆರ್ ನಾಟ್ ಡಿಪೆಂಡೆಂಟ್. ಈಗ ಅವರು ಸ್ವತಂತ್ರ ವಯಸ್ಕರು ಅಂತ ನಾನು ನಿಮಗೆ ಹೇಳಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಇನ್ನೂ ಅವರು ಡಿಪೆಂಡೆಂಟ್ ಆಗಿರಬೇಕಾಗತ್ತೆ. ಎಲ್ಲಿ ಹಾಗಾದರೆ ಡಿಪೆಂಡೆಂಟ್? ನೋಡಿ, ನಾವು 18 ವರ್ಷ ಒಂದು ಯುವಕ ಅಥವಾ ಯುವತಿ 18 ವರ್ಷಕ್ಕೆ ಬಂದಿದ್ದಾಳೆ ಅಂತ ಹೇಳಿದ್ರೆ, ಇಟ್ ಇಸ್ ಸೆಡ್ ದಟ್ ಲೀಗಲ್ ಅಡಲ್ಟ್ಹುಡ್, ಅಂದರೆ ಆ ಒಂದು ಲೀಗಲ್ ಅಡಲ್ಟ್ಹುಡ್ ಸ್ಟೇಜ್ಗೆ ಅವರು ಬಂದಿದ್ದಾರೆ. ಅವರು ಲೀಗಲಿ ದೇ ಆರ್ ಮೆಚೋರ್ಡ್ ಅಂತ ನಾವು ಹೇಳ್ತೀವಿ. ಅಂದರೆ ಅವರು ಓಟ್ ಹಾಕ್ಲಿಕ್ಕಾಗಿರ್ಬೋದು, ಮದುವೆ ಆಗಲಿಕ್ಕಾಗಿರ್ಬೋದು, ಕೆಲವೊಂದು ತೀರ್ಮಾನನ ಸ್ವತಃ ತಾವೇ ತಗೊಳ್ಳೋದಕ್ಕೆ ಆಗಿರ್ಬೋದು, ಅವರು ಸ್ವತಂತ್ರವಾಗಿದ್ದಾರೆ ಅಂತ ಹೇಳ್ತೀವಿ. ಆದರೂ ಕೂಡ ಕೆಲವೊಂದು ಅಂಶಗಳ ಮೇಲೆ ಅವರು ಇನ್ನೂ ಅವಲಂಬನೆ ಆಗಿದ್ದಾರೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಏನೇ ಅಂಶಗಳು ಅಂತ ಹೇಳಿದ್ರೆ, ಒಂದು ಪೇರೆಂಟ್ಸ್ ಮೇಲೆ ಅವರು ಅವಲಂಬನೆ ಆಗಿರ್ಬೋದು, ಅಥವಾ ಅವರ ಒಂದು ಶಿಕ್ಷಣದ ಮೇಲೆ ಅವರು ಅವಲಂಬನೆ ಆಗಿರ್ಬೋದು, ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರ್ಬೋದು. ಈ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ, ಆರ್ಗನೈಸೇಷನ್ ಮೇಲೆ ಅವರು ಅವಲಂಬನೆ ಆಗಿದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಆರ್ ಇಟ್ ಮೈಟ್ ಬಿ ಗೌರ್ಮೆಂಟ್ ಲೋನ್ಸ್, ಶಿಕ್ಷಣಕ್ಕೆ ಹಣಕಾಸಿನ ಸಾಲ ಆಗಿರ್ಬೋದು, ಅಥವಾ ಫೈನಾನ್ಸ್ ಎಜುಕೇಷನ್ ಆಗಿರ್ಬೋದು. ಇದೆಲ್ಲ ಏನು ಅಂತ ಹೇಳಿದ್ರೆ, ಬೇಡ ಅಂದ್ರೂ ಕೂಡ ಅವರು ಅವಲಂಬನೆ ಆಗಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರ ಜೀವನನ ಸಾಗಿಸೋದಕ್ಕೆ ಈ ಅವಲಂಬನೆ ಅನ್ನೋದು ತುಂಬ ತುಂಬ ಮುಖ್ಯ ಆಗಿರುತ್ತೆ. ಕೆಲವರಿಗೆ ಯಾಕೆ ನಾನು ಡಿಪೆಂಡೆಂಟ್ ಆಗಿದ್ದೀನಿ, ಯಾಕೆ ನಾನು ಇಷ್ಟೊಂದು ಡಿಪೆಂಡೆನ್ಸಿ ಆಗಿದ್ದೀನಿ, ಈ ಸ್ಕಾಲರ್ಶಿಪ್ ಆಗಿರ್ಬೋದು, ಅಥವಾ ಹಣಕಾಸಿನ ಮೇಲೆ ಆಗಿರ್ಬೋದು, ಬೇರೆಯವರ ಮೇಲೆ ಅಥವಾ ಬೇರೆ ಒಂದು ಆರ್ಗನೈಸೇಷನ್ ಮೇಲೆ ಯಾಕೆ ನಾನು ಡಿಪೆಂಡೆಂಟ್ ಆಗಿದ್ದೀನಿ ಅನ್ನೋ ಒಂಥರ ಡಿಸ್ಲೈಕ್ ಕೂಡ ಹುಟ್ತಾ ಹೋಗ್ಬೋದು. ಆದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಅವರ ಒಂದು ಮುಂದಿನ ಕರಿಯರ್ಗೋಸ್ಕರ, ವೃತ್ತಿ ಜೀವನಕ್ಕೋಸ್ಕರ ಅವರು ಕೆಲವೊಂದು ಅಂಶಗಳ ಮೇಲೆ ಅವರು ಡಿಪೆಂಡ್ ಆಗಲೇಬೇಕಾಗತ್ತೆ. ಸೊ ಇನ್ ಸ್ಪೈಟ್ ಆಫ್ ಅಚೀವಿಂಗ್ ದ ಸ್ಟೇಟಸ್ ಆಫ್ ಲೀಗಲ್ ಅಡಲ್ಟ್ಹುಡ್ ಅಟ್ ದ ಏಜ್ ಆಫ್ 18 ವಿತ್ ದ ಇಂಡಿಪೆಂಡೆನ್ಸ್, ಯಂಗ್ ಅಡಲ್ಟ್ಸ್ ಆರ್ ಡಿಪೆಂಡೆಂಟ್ ಆನ್ ಸರ್ಟೆನ್ ಫ್ಯಾಕ್ಟರ್ಸ್. ಆ ಫ್ಯಾಕ್ಟರ್ಸ್ ಯಾವುದು ಅಂತ ಹೇಳಿದ್ರೆ, ಇಟ್ ಮೈಟ್ ಬಿ ದ ಪೇರೆಂಟ್ಸ್, ಇಟ್ ಮೈಟ್ ಬಿ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಆರ್ ದೇ ಅಟೆಂಡ್ ಆನ್ ಪಾರ್ಟ್ ಆರ್ total scholarship, or on the government for loans to finance their education. So some adults dislike this independency, ಅಂದರೆ ಡಿಪೆಂಡೆನ್ಸಿ. ಅವರು ಆ ಒಂದು ಅವರು ಅಷ್ಟಾಗಿ ಇಷ್ಟಪಡೋದಿಲ್ಲ. ಆದರೂ ಕೂಡ if they realize it is essential, if they are to get the needed for their chosen careers, ಅದು ಬೇಕೇ ಬೇಕು ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಜೀವನಕ್ಕೆ ಈ ಅವಲಂಬನೆ ಬೇಕು ಅಂತ ಅನಿಸುತ್ತೆ. ಮುಂದಿನ ಗುಣಲಕ್ಷಣ ಏನು ಅಂತ ನೋಡೋಣ. Early adulthood is a time of value change. In general, the value of most young adults change from egocentric to social. Many of the values developed during childhood and adolescence change as experience and social contact with people of different ages broaden, and as values are considered from a more mature standpoint. Young adults who become parents not only tend to change their values earlier and more radically than those who are unmarried or childless, but they also shift to more conservative and traditional values. In general, the value of most young adults change from egocentric to social. ನಾನು ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೆ, ಅವರು ಪೂರ್ವ ವಯಸ್ಕಾವಧಿಗೆ ಬಂದಾಗ, ಮಕ್ಕಳು ಪೂರ್ವ ವಯಸ್ಕಾವಧಿ ಸ್ಟೇಜ್ಗೆ ಅವರು ಎಂಟ್ರಿ ಆದಾಗ ಅವರಲ್ಲಿ ಆಗುವಂತಹ ಬದಲಾವಣೆಗಳು, ಹಲವಾರು ಬದಲಾವಣೆಗಳು ಅವ್ರನ್ನ ಕೆಲವೊಂದು ಸತಿ ರಿಜಿಡ್ ಆಗಿ ಮಾಡ್ತಾ ಹೋಗುತ್ತೆ, ಕೆಲವೊಂದು ಮೌಲ್ಯಗಳನ್ನ ಒಪ್ಕೊಳ್ಳೋ ಹಾಗೆ ಮಾಡುತ್ತೆ. ಸೊ ಇದನ್ನು ನಾವು ಅರ್ಲಿ ಅಡಲ್ಟ್ಹುಡ್ನ, ನಾವು ಪೂರ್ವ ವಯಸ್ಕಾವಧಿನ ನಾವು ಮೌಲ್ಯ ಬದಲಾವಣೆಯ ಸಮಯ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸ್ವಕೇಂದ್ರೀಕೃತದಿಂದ ಅವರು ಸಮಾಜ ಕೇಂದ್ರೀಕೃತಕ್ಕೆ ಅವರು ಟ್ರಾನ್ಸ್ಫರ್ ಆಗ್ತಾರೆ ಅಂತ ಹೇಳ್ತೀವಿ. ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೆ, ದೇ ವಿಲ್ ಬಿ ವೆರಿ ಮಚ್ ಸೆಲ್ಫ್ ಸೆಂಟರ್ಡ್ ಅಂತ ಹೇಳಿದ್ದೆ. ಮೊದಲು ಅವರದ್ದು ನೋಡ್ಕೊಳ್ತಾ ಹೋಗ್ತಾರೆ. ನಾನು ಸ್ವೀಕಾರ ಮಾಡಿದ್ದೀನ, ನಾನು ತೃಪ್ತಿ ಹೊಂದಿದ್ದೀನ, ನನಗೆ ಸಿಕ್ಕಿದೆಯಾ,
ಈ ರೀತಿ ಅವರು ಸ್ವಕೇಂದ್ರೀಕೃತರಾಗಿರ್ತಾರೆ. ಆದರೆ ಒಂದು ಏಜ್ಗೆ ಬಂದಾಗ, ಒಂದು 25, 30, 35 ಏಜ್ಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಈಗೋ ಸೆಂಟ್ರಿಕ್ ಇಂದ ಸ್ವಕೇಂದ್ರೀಕೃತ ಇಂದ ಅವರು ಸಮಾಜ ಕೇಂದ್ರೀಕೃತದ ಹಂತಕ್ಕೆ ಅವರು ಹೋಗ್ತಾರೆ, ಟ್ರಾನ್ಸ್ಫರ್ ಆಗ್ತಾರೆ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವರು ಡ್ರಾಪ್ಔಟ್ಸ್ ಕೂಡ ಆಗಿರ್ತಾರೆ. ಎಜುಕೇಷನ್ ಲೆವೆಲ್ನಲ್ಲಿ ಕೆಲವು ಡ್ರಾಪ್ಔಟ್ಸ್ ಆಗಿರೋರು ಒಂದು ಸರ್ಟೆನ್ ಏಜ್ಗೆ ಬಂದಾಗ, ವಯಸ್ಸಿಗೆ ಬಂದಾಗ, ಯಾಕೆ ನಾನು ಎಜುಕೇಷನ್ನ ಕಂಟಿನ್ಯೂ ಮಾಡಬಾರ್ದು ಅಂತ ಮತ್ತೆ ಅವರು ಶಿಕ್ಷಣಕ್ಕೆ ಅವರು ತೊಡಗ್ಬೋದು. ಅಂದರೆ ಅವರು ಕೆಲವೊಂದು ಮೌಲ್ಯಗಳನ್ನ ಹಿಂದೆ ರೂಪಿಸ್ಕೊಂಡಿರ್ತಾರೆ. ಆದರೆ ಅವರು ಬೆಳೀತಾ ಮೆಚೋರಿಟಿ ಅನ್ನೋದು, ಪ್ರಬುದ್ಧತೆ ಅನ್ನೋದು, ಪರಿಪಕ್ವತೆ ಅನ್ನೋದು ಗಟ್ಟಿಯಾಗ್ತಾ, ತುಂಬ ಸ್ಟ್ರಾಂಗ್ ಆಗ್ತಾ ಹೋದಂಗೆ ಅವರ ಮೌಲ್ಯಗಳು ಬದಲಾಗ್ತಾ ಹೋಗುತ್ತೆ. ಈ ಮೌಲ್ಯಗಳು ಯಾಕೆ ಬದಲಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಅಗತ್ಯಗಳು ಅವರು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅವರ ವೃತ್ತಿ ಜೀವನದಲ್ಲಾಗಿರ್ಬೋದು, ಮುಂದಿನ ಜೀವನದಲ್ಲಾಗಿರ್ಬೋದು, ಆ ಅಗತ್ಯಗಳಿಗಾಗಿ ಅವರ ಮೌಲ್ಯಗಳನ್ನ ಬದಲು ಮಾಡಿಕೊಳ್ತಾರೆ ಅಂತ ನಾವಿಲ್ಲಿ ಮಾತಾಡ್ತಾ ಹೋಗ್ಬೋದು. Early adulthood is a time of adjustment to new lifestyles. Adjustment to new lifestyles are primarily in the areas of marriage and parenthood. Of the many adjustments young adults must make to new lifestyles, adjustment to new lifestyle. The most common are adjustment to traditional sex roles, new family life pattern, including diverse and one-parent families, and new occasional patterns, especially large and impersonal work units in business and industries. ಈ ಪೂರ್ವ ವಯಸ್ಕಾವಧಿ ಅನ್ನೋದು ಹೊಸ ಜೀವನ ಶೈಲಿಗೆ ಬದಲಾವಣೆ ಅಥವಾ ಸಮಾಯೋಜನೆ ಮಾಡಿಕೊಳ್ಳುವಂತಹ ಕಾಲ ಅಂತ ನಾವು ಹೇಳ್ಬೋದು. ನ್ಯೂ ಲೈಫ್ ಸ್ಟೈಲ್ಸ್ ಅಂತ ಹೇಳಿದ್ರೆ ಹೊಸ ಜೀವನ ಶೈಲಿ. ಏನಪ್ಪ ಇದು ಹೊಸ ಜೀವನ ಶೈಲಿ, ಅಥವಾ ಯಾವುದರಲ್ಲಿ ಹೊಸ ಜೀವನ ಶೈಲಿ, ಯಾವುದರಲ್ಲಿ ಬದಲಾವಣೆಗಳನ್ನ ಸಮಾಯೋಜನೆಯನ್ನು ಮಾಡ್ಕೊಬೇಕು ಅಂದರೆ, ಮುಖ್ಯವಾಗಿ ಪೂರ್ವ ವಯಸ್ಕಾವಧಿಗೆ ಆ ಒಬ್ಬ ಮಹಿಳೆ ಅಥವಾ ಪುರುಷ ಎಂಟರಿ ಆದಾಗ, ಅಥವಾ ಆ ಒಂದು ಏಜ್ಗೆ ಅವನು ರೀಚ್ ಆದಾಗ ಮೊದಲು ಅವನಲ್ಲಿ ಬದಲಾವಣೆ ಆಗೋದು ಅವನ ವೈವಾಹಿಕ ಜೀವನ ಆಗಿರ್ಬೋದು, ಅಥವಾ ಪಿತೃತ್ವದಲ್ಲಾಗಿರ್ಬೋದು, ಮ್ಯಾರೇಜ್ ಆ್ಯಂಡ್ ಪೇರೆಂಟ್ಹುಡ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಅವನು ಹೆಚ್ಚಾಗಿ ಒಂದು ರೀತಿಯಾದ ಹೆಚ್ಚು ಅಡ್ಜಸ್ಟ್ಮೆಂಟ್ ಅಥವಾ ಸಮಾಯೋಜನೆ ಹೆಚ್ಚಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ಒಂದು ಯಾವುದು ಪ್ರಜಾಪ್ರಭುತ್ವವಾಗಿರುತ್ತೆ, ಅನಿಯಂತ್ರಿತವಾಗಿರುತ್ತೆ, ಅದರಲ್ಲಿ ಬೇಗ ಅವನು ಸಮಾಯೋಜನೆ ಮಾಡ್ಕೊಳ್ತಾನೆ. ಅಂದರೆ ಈ ಸಾಂಪ್ರದಾಯಿಕ ಲೈಂಗಿಕ ಪಾತ್ರಗಳಿಗಿಂತ ಅವನು ಪ್ರಜಾಪ್ರಭುತ್ವ ಅಥವಾ ಅನಿಯಂತ್ರಿತ ಕೆಲಸಗಳಲ್ಲಿ ಅವನು ಈಸಿಯಾಗಿ ಅಥವಾ ಬೇಗನೆ ಅವನು ಸಮಾಯೋಜನೆ ಮಾಡ್ಕೊಳ್ತಾನೆ ಅಂತಲೂ ಕೂಡ ಹೇಳ್ಬೋದು. ಇದರ ಜೊತೆಗೆ ಹೊಸ ಜೀವನ ಶೈಲಿನ ಅವನು ಅಳವಡಿಸ್ಕೊಳ್ಬೇಕಾಗತ್ತೆ, ಹೊಸ ಕುಟುಂಬದ ಮಾದರಿಗಳನ್ನ ಅವನು ಅಳವಡಿಸ್ಕೊಳ್ಬೇಕಾಗತ್ತೆ, ಹೊಸ ವೃತ್ತಿಪರ ಮಾದರಿಗಳನ್ನ ಆ ಒಬ್ಬ ವ್ಯಕ್ತಿ ಅಳವಡಿಸ್ಕೊಳ್ಬೇಕಾಗತ್ತೆ. ಇದೆಲ್ಲ ಏನು ಅಂದರೆ ಹೊಸ ಜೀವನ ಅಥವಾ ಹೊಸ ಜೀವನ ಶೈಲಿನ ಅವನು ಖಂಡಿತ ಅಳವಡಿಸ್ಕೊಳ್ಬೇಕಾಗತ್ತೆ, ಅವನ ಏಜ್ಗೆ ತಕ್ಕ ಹಾಗೆ, ವಯಸ್ಸಿಗೆ ತಕ್ಕ ಹಾಗೆ ಅಂತಲೂ ಕೂಡ ಹೇಳ್ಬೋದು. ಮುಂದಿನ ಗುಣಲಕ್ಷಣ ನೋಡೋಣ. ಕೊನೆಯ ಗುಣಲಕ್ಷಣ, early adulthood is a creative age. What form creativity will take in adulthood will depend upon individual interest and abilities, opportunities to do what they want to do, and activities that give the greatest satisfaction. Some young adults find a creative outlet in hobbies, while others choose occasions in which they can express their creativity. Significant changes in creative behavior occur after childhood during the adult years. Creativity during adulthood is often viewed as a stable thing, when in fact it may fluctuate even late in life. Adulthood is a unique and somewhat paradoxical period. However, is also unclear when it comes to creativity. ಪೂರ್ವ ವಯಸ್ಕಾವಧಿ ಅನ್ನೋದು ಇದೊಂದು ಸೃಜನಶೀಲ ವಯಸ್ಸು ಅಂತ ಕೂಡ ಕರಿತಾ ಹೋಗ್ತೀವಿ. ಕ್ರಿಯೇಟಿವ್ ಏಜ್, ಸೃಜನಶೀಲ ವಯಸ್ಸು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಏಜಲ್ಲಿ ಅಥವಾ ಈ ಒಂದು ವಯಸ್ಸಲ್ಲಿ, ಈ ಒಂದು ಹಂತದಲ್ಲಿ ಆ ವ್ಯಕ್ತಿಯ ಅಭಿರುಚಿಗಳಾಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಆಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ಆಪರ್ಚುನಿಟೀಸ್ ಆಗಿರ್ಬೋದು, ಕಾರ್ಯಚಟುವಟಿಕೆಗಳಾಗಿರ್ಬೋದು, ಎಲ್ಲನೂ ಕೂಡ ಹೊಸದಾಗಿ ಅವನು ಶುರು ಮಾಡ್ತಾ ಹೋಗ್ತಾನೆ. ಶುರು ಮಾಡ್ತಾ ಹೋದಂಗೆ ಅವನು ಹೊಸದರಲ್ಲಿ ಅವನು ಸಕ್ಸಸ್ನ ಕಾಣ್ತಾ ಅವನಲ್ಲಿ ತುಂಬ ತೃಪ್ತಿಕರವಾದ ಒಂದು ಜೀವನನ ಅವನು ನೋಡ್ತಾ ಬರ್ತಾನೆ. ಇಲ್ಲಿ ಆ ಒಂದು ಕ್ರಿಯೇಟಿವ್ ಬಿಹೇವಿಯರ್ನಲ್ಲಿ, ಸೃಜನಶೀಲ ವರ್ತನೆಯಲ್ಲಿ ಫ್ಲಕ್ಚುಯೇಷನ್ಸ್ ಕೂಡ ಕಾಣ್ತಾ ಹೋಗ್ಬೋದು. ಈ ಒಂದು ಫ್ಲಕ್ಚುಯೇಷನ್
ಬಂದು ಒಂದು ಇಟ್ ಬಿಕಾಸ್ ವಿ ಕ್ಯಾನ್ ಸಿ ದಟ್ ಈ ಚೈಲ್ಡ್ಹುಡ್ನಲ್ಲಿ ಕ್ರಿಯೇಟಿವ್ ಬಿಹೇವಿಯರ್ ಸ್ವಲ್ಪ ಕಡಿಮೆ ಆಗಿರ್ಬೋದು, ಅಡಲ್ಟ್ಹುಡ್ನಲ್ಲಿ ಹೆಚ್ಚಾಗ್ಬೋದು, ಅಥವಾ ಅಡಲ್ಟ್ಹುಡ್ನಲ್ಲಿ ಸ್ವಲ್ಪ ಕಡಿಮೆ ಇದ್ದು ಚೈಲ್ಡ್ಹುಡ್ನಲ್ಲಿ ಹೆಚ್ಚಾಗಿರ್ತಾನೂ ಇರ್ಬೋದು. ಅದಕ್ಕೋಸ್ಕರ ಕ್ರಿಯೇಟಿವ್ ಬಿಹೇವಿಯರ್ ಅನ್ನೋದು ಯಾವಾಗಲೂ ಇಟ್ಸ್ ನಾಟ್ ಅ ಸ್ಟ್ಯಾಗ್ನೆಟ್, ಒಂದೇ ರೀತಿ ಇರುತ್ತೆ ಜೀವನ ಪರ್ಯಂತ ಅಂತ ಅಲ್ಲ. ಈ ಸೃಜನಶೀಲ ವಯಸ್ಸು ಅನ್ನೋದು ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಹೋಗುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ ನಮ್ಮ ಏಜ್ನಲ್ಲಿ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಈ ಒಂದು ಪೂರ್ವ ವಯಸ್ಕಾವಧಿ ಅನ್ನೋದು ಇಟ್ಸ್ ಅ ಪ್ಯಾರಾಡಾಕ್ಸಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ಇದೊಂಥರ ಪಝಲಿಂಗ್ ಪೀರಿಯಡ್, ಗೊಂದಲದ ಅವಧಿ ಅಥವಾ ವಿರೋಧಾಭಾಸವಾದ ಅವಧಿ, ಗೊಂದಲದ ಅವಧಿ ಅಂತಲೂ ಕೂಡ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅನುಭವ ಕಡಿಮೆ, ವಿವೇಚನ ಕಡಿಮೆ. ಆ ಒಂದು ಹುಡುಗ ಅಥವಾ ಹುಡುಗಿ ಇನ್ನೂ ಕಲಿತಾ ಇದ್ದಾನೆ ಜೀವನದಲ್ಲಿ ಅಂತ ಹೇಳಿದಾಗ ಇನ್ನೂ ಅನುಭವಗಳಾಗಿಲ್ಲ, ಸರಿಯಾದ ಒಂದು ಆಲೋಚನೆ ವಿವೇಚನೆಯ ಶಕ್ತಿ ಅವನಲ್ಲಿ ಇಲ್ಲ. ಆಗ ಗೊಂದಲ ಅವನಲ್ಲಿ ಉಂಟಾಗ್ತಾ ಹೋಗುತ್ತೆ. ಸೊ ಈ ಗೊಂದಲ ಯಾವುದ್ರಲ್ಲೆಲ್ಲ ನಾವು ಗುರುತಿಸ್ಬೋದು ಅಂತ ಹೇಳಿದ್ರೆ ಅವನ ವೃತ್ತಿ ಜೀವನದಲ್ಲಾಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಈ ಗೊಂದಲನ ನಾವು ನೋಡ್ತಾ ಹೋಗ್ಬೋದು. ಇದರ ಜೊತೆಗೆ ಒಂದು ರೀತಿ ಈ ಒಂದು ಕ್ರಿಯೇಟಿವ್ ಏಜ್ ಅನ್ನೋದು ಒಂಥರ ಅಸ್ಪಷ್ಟವಾದ ಒಂದು ಕಾಲ ಅಂತಲೂ ಕೂಡ ಹೇಳ್ಬೋದು. ಇಟ್ ಇಸ್ ವೆರಿ ಮಚ್ ಆಂಬಿಗ್ಯುಯಸ್, ಒಂಥರ ಕನ್ಫ್ಯೂಸಿಂಗ್, ಅಸ್ಪಷ್ಟ ಅಂತ ಹೇಳ್ಬೋದು ಕ್ರಿಯೇಟಿವ್ ಅನ್ನೋದು. ಇದರ ಜೊತೆಗೆ ಹೆಚ್ಚಾಗಿ ನಾವು ಇನ್ನೇನು ತಿಳಿತಾ ಹೋಗ್ಬೋದು ಅಂತ ಹೇಳಿದ್ರೆ ಯಂಗ್ ಅಡಲ್ಟ್ಸ್ ವಿತ್ ಹೈ ಲೆವೆಲ್ ಆಫ್ ಎಜುಕೇಷನ್, good health support and guidance from partner and family members, high ambiguous and realistic goals, ability to accept success or failure gracefully, ability and willingness to communicate with others, respect for others, and active participation in prestigious community affairs will easily climb up the ladder to successful economic and social status. ಹಲವಾರು ರಿಸರ್ಚ್ ಸ್ಟಡೀಸ್ಗಳ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಪೂರ್ವ ವಯಸ್ಕಾವಧಿಯಲ್ಲಿ ಯಾರಿಗೆ ಒಳ್ಳೆ ರೀತಿಯಾದ ಒಂದು ಎಜುಕೇಷನ್ ಸಿಗುತ್ತೆ ಅಥವಾ ಹಿಂದೆ ಯಾರಿಗೆ ಒಳ್ಳೆಯ ರೀತಿಯಾದ ಶಿಕ್ಷಣ ಸಿಕ್ಕಿತ್ತೋ, ಒಳ್ಳೆಯ ಆರೋಗ್ಯ ಅಥವಾ ಆರೋಗ್ಯಕರವಾದ ಒಂದು ಸಪೋರ್ಟ್ ಅವರಿಗೆ ಸಿಕ್ಕಿದೆ, ಕುಟುಂಬದಿಂದ ಅವರಿಗೆ ಗೈಡೆನ್ಸ್ ಅನ್ನೋದು ಸಿಕ್ಕಿದೆ, ಅವರ ಒಂದು ಮಾರ್ಗದರ್ಶನ ಕುಟುಂಬದ ಅಥವಾ ಮಾರ್ಗದರ್ಶನ ಸಿಕ್ಕಿದೆ, ಪಾರ್ಟ್ನರಿಂದ ಸಂಗಾತಿಯಿಂದ ಮಾರ್ಗದರ್ಶನಗಳು ಸಿಕ್ಕಿದಾಗ ಅವರು ಹೆಚ್ಚು ಮಹತ್ವಾಕಾಂಕ್ಷೆಗಳಾಗಿ ವಾಸ್ತವಿಕ ಗುರಿಗಳನ್ನ ಅವರು ಯಾರು ತುಂಬ ಹೆಚ್ಚಾಗಿ ಇಟ್ಕೊಂಡಿರ್ತಾರೆ, ಖಂಡಿತ ಇವರು ಈ ಒಂದು ಆರ್ಥಿಕ ಸಕ್ಸಸ್ನ ಅವರು ಯಶಸ್ಸನ್ನು ಅವರು ಕಾಣ್ತಾ ಹೋಗ್ತಾರೆ. ಈ ಒಂದು ಯಶಸ್ಸು ಸಮಾಜದ ಒಂದು ಸ್ಟೇಟಸ್ ಕಡೆ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಅವರು ತುಂಬ ಹೆಚ್ಚು ಅವರು ಬೆಳೀತಾ ಹೋಗ್ಬೋದು. ಆ ಒಂದು ಏಣಿನ ಅವರು ಆರ್ಥಿಕದ ಏಣಿ ಅವರು ಮೇಲೇರ್ಬೋದು ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ಮತ್ತು ಇನ್ನೊಂದು, ಇಂಥವರು ಅವರ ಜೀವನದಲ್ಲಿ ಏನೇ ಯಶಸ್ಸು ಬರಲಿ ಅಥವಾ ವೈಫಲ್ಯಗಳಾಗಲಿ ಇದನ್ನು ಅವರು ಸಮರ್ಥವಾಗಿ ಅದನ್ನು ಸ್ವೀಕರಿಸ್ತಾರೆ. ಯಶಸ್ಸು ಸಿಕ್ಕಿದ್ರೆ ಅದರಲ್ಲಿ ಇನ್ನೂ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ವೈಫಲ್ಯ ಆದರೆ, ಫೇಲಿಯರ್ ಆದರೆ ಅದರಿಂದ ಹೊರಗಡೆ ಬರೋದಕ್ಕೆ ಆದಷ್ಟು ಅವರು ಸಮಾಧಾನವಾಗಿ ಯೋಚನೆ ಮಾಡ್ತಾರೆ. ಅದೇ ಕೆಲವರು ಯಾರಲ್ಲಿ ಈ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈಗ ಕೆಲವರಲ್ಲಿ ನಾವು ನೋಡ್ಬೋದು ಒಂಥರ ಪುವರ್ ಹೆಲ್ತ್ ಅಂತ ಹೇಳ್ತೀವಿ, ಫಿಸಿಕಲ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಪುವರ್ ಪರ್ಸನಲ್ ಆ್ಯಂಡ್ ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇಂಥವರಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಸಣ್ಣ ಪುಟ್ಟದಾದ ಒಂದು ಸಮಸ್ಯೆ ಬಂದಾಗ್ಲೂ ಅಥವಾ ಫೇಲಿಯರ್ ಆದಾಗ್ಲೂ, ವೈಫಲ್ಯಗಳಾದಾಗ ಜೀವನನೇ ಬೇಡ ಅನ್ನೋ ಒಂದು ಮಟ್ಟಕ್ಕೆ ಹೋಗ್ತಾರೆ, ಸೂಸೈಡ್ ಮಾಡ್ಕೊಬೇಕು ಅಂತ ಅವರು ಅಟೆಂಪ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂತ ಹೇಳಿದ್ರೆ ಹೆಚ್ಚಾಗಿ ಅವ್ರಿಗೆ ಇಲ್ಲಿ ಒಂದು ಮಾರ್ಗದರ್ಶನ ಅನ್ನೋದು, ಸರಿಯಾದ ಮಾರ್ಗದರ್ಶನ ಅವ್ರಿಗೆ ಈ ಚೈಲ್ಡ್ಹುಡ್ ಡೇಸ್ನಲ್ಲಿ ಸಿಗದೆ ಇರ್ಬೋದು ಇಂಥವರಿಗೆ. ಅಥವಾ ಈ ಪೂರ್ವ ವಯಸ್ಕಾವಧಿಯಲ್ಲಿ ಸಂಗಾತಿಯಿಂದ ಸರಿಯಾದ ಮಾರ್ಗದರ್ಶನ ಸಿಗದೆ ಇರಬಹುದು, ಅಥವಾ ಫ್ಯಾಮಿಲಿ ಮೆಂಬರ್ಸಿಂದ, ಕುಟುಂಬದ ಸದಸ್ಯರುಗಳಿಂದ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಅವ್ರಿಗೆ ಸಿಗದೆ ಇರ್ಬೋದು. ಸೊ ಇಂಥವರಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಅದೇ ರೀತಿ ಆದರೆ ಯಾರು ಒಳ್ಳೆಯ ಜೀವನನ ನೋಡಿ ಬರ್ತಾರೆ ಇಂಥವರು ಯಶಸ್ಸಾಗಲಿ ವೈಫಲ್ಯಗಳನ್ನಾಗಲಿ ಅವರು ಸಮವಾಗಿ ಅವರು ಸ್ವೀಕರಿಸ್ತಾರೆ ಅಂತ ನಾವು ಹೇಳ್ಬೋದು. ಸೊ ಡ್ಯೂರಿಂಗ್ ದಿಸ್ ಟೈಮ್ in life they find themselves with a new sense of independence, and for the first time in their life they really feel free. However, along with that comes a lot of added personal responsibility to both themselves and others, and are really begin to learn more about them as well as others through social interaction. On the other hand, poor health or physical defects can be hazardous to personal and social adjustment, but these can always be overcome with the support one gets from the family and the friends. ಆಗಲೇ ಹೇಳಿರೋ ಹಾಗೆ ಯಾರಲ್ಲಿ ಒಂದು ರೀತಿಯಾದ ಒಂದು ಸಪೋರ್ಟ್ ಆಗಿರ್ಬೋದು ಅಥವಾ ಗೈಡೆನ್ಸ್ ಆಗಿರ್ಬೋದು ಹೆಚ್ಚಾಗಿ ಚೆನ್ನಾಗಿ ಸಿಗುತ್ತೆ ಅಂಥ ಮನುಷ್ಯರು
ಅಂಥ ಯುವಕರು ಅಥವಾ ಯುವತಿಯರು ಯಶಸ್ಸು ಅಥವಾ ವೈಫಲ್ಯಗಳಾದ್ರೂ ಕೂಡ ಅದು ಸಮಾನವಾಗಿ ಸ್ವೀಕರಿಸಿ ಆರ್ಥಿಕ ಏಣಿನ ಎಕನಾಮಿಕಲಿ ಸಕ್ಸಸ್ಫುಲ್ ಆಗೋದಕ್ಕೆ ಅವರು ಹೆಚ್ಚಾಗಿ ಮುಂದೆ ನುಗ್ತಾರೆ ಹೊರತು ಅವರು ಸಮಸ್ಯೆ ಬಂದಾಗ ಅದರಲ್ಲೇ ಅವರು ಕುಗ್ಗೋಗೋದಿಲ್ಲ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಒಟ್ಟಾರೆ ಹೇಳಬೇಕು ಅಂದರೆ ಈ ಒಂದು ಪೂರ್ವ ವಯಸ್ಕಾವಧಿ ಅನ್ನೋದು ಇಟ್ಸ್ ಅ ಟೈಮ್ ಆಫ್ ಕಮಿಟ್ಮೆಂಟ್. ಪೂರ್ವ ವಯಸ್ಕಾವಧಿ ಅನ್ನೋದು ಬದ್ಧತೆಯ ಸಮಯ ಅಂತ ಹೇಳ್ತೀವಿ. ಆ್ಯಸ್ ಯಂಗ್ ಅಡಲ್ಟ್ಸ್ ಚೇಂಜ್ ದೇರ್ ರೋಲ್ ಫ್ರಮ್ ಸ್ಟೂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ಟು ದಟ್ ಆಫ್ ಇಂಡಿಪೆಂಡೆಂಟ್ ಅಡಲ್ಟ್ಸ್ ದೇ ಎಸ್ಟಾಬ್ಲಿಷ್ ನ್ಯೂ ಪ್ಯಾಟರ್ನ್ ಆಫ್ ಲಿವಿಂಗ್. ಅದೇ ರೀತಿ ಪೂರ್ವ ವಯಸ್ಕಾವಧಿ ಅನ್ನೋದು ಇಟ್ಸ್ ಅ ಪೀರಿಯಡ್ ಆಫ್ ಡಿಪೆಂಡೆನ್ಸಿ ಅಂತ ಹೇಳ್ತೀವಿ, ಅವಲಂಬನೆಯ ಅವಧಿ ಅಂತ. ಇನ್ ಸ್ಪೈಟ್ ಆಫ್ ಅಚೀವಿಂಗ್ ದ ಸ್ಟೇಟಸ್ ಆಫ್ ಲೀಗಲ್ ಅಡಲ್ಟ್ಹುಡ್ ಅಟ್ 18 ಏಜ್ ವಿತ್ ದ ಇಂಡಿಪೆಂಡೆನ್ಸ್, ಯಂಗ್ ಅಡಲ್ಟ್ಸ್ ಆರ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಸರ್ಟೆನ್ ಫ್ಯಾಕ್ಟರ್ಸ್. ಆ ಅಂಶಗಳು ಯಾವುದ್ಯಾವುದು ಅಂತ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರ ಜೊತೆಗೆ ಪೂರ್ವ ವಯಸ್ಕಾವಧಿ ಅನ್ನೋದು ಇಟ್ಸ್ ಅ ಟೈಮ್ ಆಫ್ ವ್ಯಾಲ್ಯೂ ಚೇಂಜ್, ಅಂದರೆ ಮೌಲ್ಯ ಬದಲಾವಣೆಯ ಸಮಯ ಅಂತಲೂ ಕೂಡ ಹೇಳ್ಬೋದು. ಇನ್ ಜನರಲ್ ದ ವ್ಯಾಲ್ಯೂ ಆಫ್ ಮೋಸ್ಟ್ ಯಂಗ್ ಅಡಲ್ಟ್ಸ್ ಚೇಂಜ್ ಫ್ರಮ್ ಈಗೋಸೆಂಟ್ರಿಕ್ ಟು ಸೋಷಿಯಲ್. ಮತ್ತು ಪೂರ್ವ ವಯಸ್ಕಾವಧಿ ಅನ್ನೋದು ಇಟ್ಸ್ ಅ ನ್ಯೂ ಲೈಫ್ ಸ್ಟೈಲ್, ಹೊಸ ಜೀವನ ಶೈಲಿಯ ಸಮಯ ಅಂತ ಹೇಳ್ತೀವಿ. ಇಟ್ಸ್ ಅಡ್ಜಸ್ಟ್ಮೆಂಟ್ ಟು ನ್ಯೂ ಲೈಫ್ ಸ್ಟೈಲ್ ಆರ್ ಪ್ರೈಮರಿಲಿ ಇನ್ ದ ಏರಿಯಾಸ್ ಆಫ್ ಮ್ಯಾರೇಜ್ ಆ್ಯಂಡ್ ಪೇರೆಂಟ್ಹುಡ್. ಅದೇ ರೀತಿ ಮಧ್ಯ ವಯಸ್ಕಾವಧಿ ಅನ್ನೋದು ಇಟ್ಸ್ ಅ ಕ್ರಿಯೇಟಿವ್ ಏಜ್, ಸೃಜನಶೀಲ ವಯಸ್ಸು ಅಂತ ಕರಿತೀವಿ. ವಾಟ್ ಫಾರ್ಮ್ ಕ್ರಿಯೇಟಿವಿಟಿ ವಿಲ್ ಟೇಕ್ ಇನ್ ಅಡಲ್ಟ್ಹುಡ್ ವಿಲ್ ಡಿಪೆಂಡ್ ಅಪಾನ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಆ್ಯಂಡ್ ಎಬಿಲಿಟೀಸ್, ಆಪರ್ಚುನಿಟೀಸ್ ಟು ಡೂ what they want to do and activities that give the greatest satisfaction. They easily climb up the ladder to successful economic and social status if their childhood and puberty had healthy development. ನಾನು ನಿಮಗೆ ಆಗಲೇ ಹೇಳಿರೋ ಹಾಗೆ ಒಬ್ಬ ವ್ಯಕ್ತಿಯ ಬಾಲ್ಯಾವಧಿ ಆಗಿರ್ಬೋದು, ಹದಿಹರೆಯ ಆಗಿರ್ಬೋದು, ತುಂಬ ಆರೋಗ್ಯಕರವಾದ ಬೆಳವಣಿಗೆ ಆಗಿದ್ದರೆ ಅವನು ಖಂಡಿತ ಯಶಸ್ಸಿನ ಏಣಿಯನ್ನು ಏರ್ತಾನೆ. ಅದೇ ರೀತಿ ದ ಪುವರ್ ಹೆಲ್ತ್ ಆರ್ ಫಿಸಿಕಲ್ ಡಿಫೆಕ್ಟ್ಸ್ ಕ್ಯಾನ್ ಬಿ ಹಜಾರ್ಡಸ್ ಟು ಪರ್ಸನಲ್ ಆ್ಯಂಡ್ ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಫಾರ್ ಯಂಗ್ ಅಡಲ್ಟ್ಸ್. ಅವರಲ್ಲಿ ಒಂಥರ ಅನಾರೋಗ್ಯ ಆಗಿರ್ಬೋದು ಅಥವಾ ಅಂಗವೈಫಲ್ಯ ಆಗಿರ್ಬೋದು, ಇದೆಲ್ಲನೂ ಕೂಡ ಅವರ ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಅವರು ಸಮಾಯೋಜನೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಹೋಗುತ್ತೆ ಈ ಪೂರ್ವ ವಯಸ್ಕಾವಧಿಯಲ್ಲಿ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇಷ್ಟು ನಾವು ಗುಣಲಕ್ಷಣಗಳನ್ನ ನಾವು ನೋಡಿದ್ದೀವಿ. ಇದುವರೆಗೂ ಕೂಡ 2 ಸ್ಲೈಡ್ನಲ್ಲಿ ನಾವು 10 ಗುಣಲಕ್ಷಣಗಳನ್ನ ನಾವು ನೋಡ್ತಾ ಹೋಗಿದ್ದೀವಿ. ಇನ್ನು ಮುಂದೆ ಈ ಪೂರ್ವ ವಯಸ್ಕಾವಧಿಯಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದ ಕಾರ್ಯ, ಎಕ್ಸಾಂಪಲ್ ಈಗ ಅವರು ಒಂದು ವೃತ್ತಿ ಜೀವನಕ್ಕೆ ಒಳಗಾದಾಗ ಯಾವ ರೀತಿಯಾದ ಸಮಾಯೋಜನೆ ಮಾಡ್ಕೊಬೇಕು, ಅದೇ ರೀತಿ ಈ ಒಂದು ಮ್ಯಾರೇಜ್ ಲೈಫ್ ಅಥವಾ ವೈವಾಹಿಕ ಜೀವನದಲ್ಲಿ ಅವರು ಒಳಗಾದಾಗ ಏನೆಲ್ಲ ಸಮಾಯೋಜನೆ ಮಾಡ್ಕೊಳ್ಬೇಕು, ಅದೇ ರೀತಿ ಎಲ್ಲ ಇದರಿಂದ ಅವರಿಗೆ ಸಮಸ್ಯೆಗಳು ಕೂಡ ಉಂಟಾಗುತ್ತೆ, ಹೇಗೆ ಅವರ ಜೀವನ ಶೈಲಿ ಅನ್ನೋದು ಬದಲಾಗ್ತಾ ಹೋಗುತ್ತೆ ಅಂತ ನಾವು ಮುಂದಿನ ಸ್ಲೈಡ್ಗಳಲ್ಲಿ, ಸೆಷನ್ಗಳಲ್ಲಿ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ಗುಣಲಕ್ಷಣಗಳು ಮುಗಿದಿದೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.